ಲಕ್ಕನಿ ಕೊಟ್ಟು ಬಂದವರು ಅಪ್ಪಾರ ಅಪ್ಪಾರ ಏನಾಗಿತ್ರಿಪ್ಪ ನಿಮ್ಗೆ? ಹೌದಪ್ಪಾರ ಹೇಳು. ಯಾಕೋ ಮಲ್ಲು ನನಗೆ ಹಿಂಗೆ ಆಕಾತು? ಏನಿಲ್ರಿ ಅಪ್ಪರ, ನೀನು ವೇಗದಿಂದ ನೀನು ಹೆಂಡ್ತಿನೂ ಮತ್ತು ನಾ ಪೃಥ್ವಿರಾಜನ್ನು ಕರ್ಕೊಂಡು ವೇಗವಾಗಿ ಹೋಗೋದ್ನಾಗ ಕಾರ್ ಆಕ್ಸಿಡೆಂಟ್ ಆಗಿ ಸತ್ತು. ಆದ ಕಾರಣ ಆ ನಿನ್ನ ಹೆಂಡತಿದು ಮತ್ತು ಆ ಪೃಥ್ವಿರಾಜರದು ಅವರ ಹೆಣ ಹದ್ದು ಕಾಗಿ ತಿಂದು ಹೋದರು. ಅದರಷ್ಟರಲ್ಲಿ ನೀನು ಹೋಗಿ ದವಾಖಾನೆಯಲ್ಲಿ ಹಾಕಿ ನೀನನ್ನು ಜೀವ ಉಳಿಸಿಕೊಂಡಿದ್ದೀವಿ. ಮಲ್ಲು, ನಾ ಸತ್ತಿದ್ರೆ ಚಲೋ ಇರ್ತಿದ್ದಪ್ಪ, ನಾ ಸತ್ತಿದ್ರೆ ಚಲೋ ಇರ್ತಿತ್ತು. ತಂದೆ ತಾಯಿ ದ್ರೋಹ ಮಾಡಿದ ಮಗ ಇದ್ರು ಅಷ್ಟ, ಸತ್ರು ಅಷ್ಟ. ನನ್ನ ದೇಹ ನೋಡ್ಕೊಂಡು ನಾಯಿ ನರಿಗೆ ಪಾಲಾಗ್ಬೇಕಾಗಿತ್ತು, ಹಂಗೆ ಚಲೋ ಆಕಿತ್ತು. ನಾಯಾಕ್ ಬದುಕಿದ್ ಮಲ್ಲು, ನಾಯಾಕ್ ಬದುಕಿದ್. ಸಮಾಧಾನ ಮಾಡ್ಕೊಡ್ರಿ ಅಪ್ಪರ. ಕರ್ಮ ಯಾವತ್ತೂ ಯಾರನ್ನೂ ಕೈ ಬಿಡೋದಿಲ್ಲ. ಏನೋ ಹಿಂದಕ್ಕಿಂತ ನಿಮ್ಮ ತಂದೆ ತಾಯಿದೇನೋ ಒಂದು ಸ್ವಲ್ಪ ಪುಣ್ಯ ಇದ್ದಿರಬೇಕು, ಅದಕ್ಕೆ ಉಳಿದಿರಿ. ಅದ ನಿನಗೆ ತಂದೆ ತಾಯಿ ಪುಣ್ಯ ಮಾಡ್ಲಿಕ್ಕಂದ್ರೆ ಇಟ್ಟದವನ್ನೇ ನೀವು ಆಕ್ಸಿಡೆಂಟಲ್ಲಿ ಸತ್ತು ಹೋಗ್ತಿದ್ರಿ. ಅಲ್ಲ, ನನಗೆ ಕಣ್ಣು ಮತ್ತು ಹೃದಯ ದಾಳಿ ಮಾಡತಕ್ಕಂಥ ನನ್ನ ಪಾಲಿನ ದೇವ್ರು ಯಾರು ಗೊತ್ತಾ? ಅಥವಾ ಅವ್ರ ಮನೆ ಅಡ್ರೆಸ್ ಏನಾರು ಗೊತ್ತೈತೆ ನಿನಗೆ? ಗಡಿಬಿಡಿಯಾಗಿ ಯಾರು ಏನು ಅಂತ ಗೊತ್ತಾಗಲಿಲ್ಲರಿ ಅಪ್ಪರ. ಅದರಲ್ಲಿ ಯಾರೋ ಒಬ್ಬರು ನಿನಗೆ ಕಣ್ಣು ಮತ್ತು ಹೃದಯ ಕೊಟ್ಟು ಅವರು ಮರುಜನ್ಮ ಕೊಟ್ಟು ಹೋದರು. ಮೊದಲ ಕೆಲಸ ಮಾಡು ಮಲ್ಲು, ಮೊದಲ ಕೆಲಸ ಮಾಡು. ಇಲ್ಲ, ನಾನಿಲ್ಲಿ ಬರಬಾರ್ದಾಗಿತ್ತು. ನಾನೇನು ತಪ್ಪು ಮಾಡಿದೆ, ನಾನಿಲ್ಲಿ ಬರಬಾರ್ದಾಗಿತ್ತು. ಇಲ್ಲ, ನಾನು ತಪ್ಪು ಮಾಡಿದೆ, ನಾನಿಲ್ಲಿ ಬರಬಾರ್ದಾಗಿತ್ತು. ನಿಲ್ರಿ ಅಪ್ಪರ, ನಿಲ್ರಿ. ಏನಿಲ್ಲಪ್ಪ, ಈ ಪಾಪಿ ನನ್ನ ಸುಮತಿನ ಮನೆಯಿಂದವರು ಆಗಿದ ನಂತರ ಅವಳು ತುತ್ತು ಅನ್ನಕ್ಕಾಗಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಿರ್ಬೇಕಾದ್ರೆ ಯಾವನೋ ಒಬ್ಬ ಪುಣ್ಯಾತ್ಮ ಅತಿ ವೇಗವಾಗಿ ಕಾರನ್ನು ಚಲಿಸಿ ನನ್ನ ಸುಮತಿಗೆ ಆಕ್ಸಿಡೆಂಟ್ ಮಾಡಿದ್ರಂತೆ. ಅಲ್ಲಿರುವ ಪುಣ್ಯವಂತರು ಅವಳನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಈ ವಿಷಯ ನನಗೆ ಲೇಟ್ ಆಗಿ ಗೊತ್ತಾಯ್ತು. ನಾನು ಆಸ್ಪತ್ರೆಗೆ ಓಡೋಡಿ ಹೋದೆ. ಅಲ್ಲಿ ಹೋಗುವಷ್ಟರಲ್ಲಿ ನನ್ನ ಸುಮತಿಯ ಪ್ರಾಣ ಹಾರಿ ಹೋಗಿತ್ತು, ಹಾರಿ ಹೋಗಿತ್ತು. ನನ್ನ ಸುಮತಿ ನನ್ನನ್ನು ಬಿಟ್ಟು, ಈ ಲೋಕನೇ ಬಿಟ್ಟು ಹೊರ ಲೋಕಕ್ಕೆ ಹೊರಟು ಹೋಗಿದ್ದಪ್ಪ, ಹೊರಟು ಹೋಗಿತ್ತು. ಆದ್ರೆ ಸಾಯೋ ಮುಂಡ ನನ್ನ ಸುಮತಿ ತನ್ನ ಕಣ್ಗಳನ್ನ, ತನ್ನ ಹೃದಯವನ್ನ ಯಾರೋ ಒಬ್ಬರಿಗೆ ದಾನ ಮಾಡಿದ್ದಾಳೆ ಅಂತ ಗೊತ್ತಾಯಿತು. ಅದನ್ನ ಹುಡುಕಿಕೊಟ್ಟು ಆಸ್ಪತ್ರೆಯವ್ರನ್ನ ಕೈ ಮುಗಿದು ಬೇಡಿಕೊಂಡೆ. ನನ್ನ ಸುಮತಿಯ ಕಣ್ಗಳನ್ನು ದಾನ ಹಾಕಿಸಿಕೊಂಡ ಪುಣ್ಯಾತ್ಮ ಯಾರೇ ಇದ್ರು ಅವರ ಕಣ್ಣಿಸ್ಕೊಡಿ ಅಂತ ಕೈ ಮುಗಿದು ಬೇಡಿಕೊಂಡೆ. ಆದ್ರೆ ಅವರು ನನಗೆ ಏನೇನು ರೂಲ್ಸ್ ರೆಗ್ಯುಲೇಷನ್ ಅಂತ ಹೇಳ್ತಾ ಇದ್ರು. ನಾನು ಹೇಗಾದ್ರೆ ಕಾಡಿ ಬೇಡಿ ಹೊಟ್ಟೆ ಹುಡುಕಿಕೊಂಡು ಇಲ್ಲಿಂದ ಹುಡುಕುತ್ತಾ ಇಲ್ಲಿಗೆ ಬಂದೆ. ಆದ್ರೆ ಇದು ನನ್ನ ಮನೆ, ಇದು ಹೇಗೆ ಸಾಧ್ಯ? ಇಲ್ಲಪ್ಪ, ನನ್ನ ಸುಮತಿಯ ಕಣ್ಗಳನ್ನ ನಾನು ನೋಡಬೇಕು. ನಾನು ಬರ್ತೀನಿ. ಅಪ್ಪಾರ, ನನಗೆಲ್ಲ ಗೊತ್ತತ್ರಿ. ನಿಮ್ಮ ಮಗಗ ಕಣ್ಣು ಹಾಕಿ ನೀ ಕೊಟ್ಟಿದ್ದು ನಿಮ್ಮ ಸುಮತಿಯವರು ನಿಮ್ಮ ಕರುಣ ಕುಡಿಗೆ ಕೊಟ್ಟಿದ್ರಿ, ಕಿಡ್ನಿ ದಾನ ಮಾಡಿದ್ದಾರೆ.
ಏನ್ ಹೇಳ್ತಾ ಇದ್ದಪ್ಪ ನೀನು? ಅವರ ಸತ್ತ ಮೇಲ್ರಿ ಅಪ್ಪರಿಗೆ ಕಣ್ಣು ಕಿಡ್ನಿ ದಾನ ಮಾಡಿ ನಾನು ಕಣ್ಣಲ್ಲೇ ನೋಡಿ ಅವರನ್ನು ಶವವನ್ನು ಅಂತ್ಯಕ್ರಿಯೆ ಮಾಡಿ ಮುಗಿದ್ದೇನೆ. ಇದೇ ಅಪ್ಪರಿಗೆ ಮಾತ್ರ ಕಣ್ಣು ಕಿಡ್ನಿ ದಾನ ಮಾಡಿ ಅವರು ಬಹುದೂರ ಹೋಗಿಬಿಟ್ಟರು. ಹೌದಾ? ನನ್ನ ಸುಮತಿಯ ಕಣ್ಗಳನ್ನ ಈ ನನ್ನ ಮಗನಿಗೆ ಹಾಕಿದ್ದಾರ? ನನ್ನ ಸುಮತಿಯ ಹೃದಯನ ಈ ನನ್ನ ಮಗನಿಗೆ ಹಾಕಿದ್ದಾರ? ಸುಮತಿಯ ಕಣ್ಗಳನ್ನ ತುಂಬ ನೋಡಿದೆ. ನನ್ನ ಸುಮತಿಯ ಹೃದಯದ ಬಡಿತಾನ ನನ್ನ ಕಿವಿಯಾರೆ ಆಲಿಸಿದೆ. ನನ್ನ ಸುಮತಿ ಭಿಕ್ಷೆ ಬೇಡ್ತಿರ್ಬೇಕಾದ್ರೆ ನನ್ನ ಮಗ ಹೊಟ್ಟೆ ತುಂಬ ಊಟ ಹಾಕಿದ್ದಾನೆ, ಮೈ ತುಂಬ ಬಟ್ಟೆ ಹಾಕಿಕೊಂಡಿದ್ದಾನೆ, ನನ್ನ ಆಸ್ಪತ್ರೆ ಬಿಲ್ ಕಟ್ಟಿದ್ದಾನೆ ಅಂತ ಜನರ ಮುಂದೆ ಹೇಳಿ ಭಿಕ್ಷೆ ಬೇಡ್ತಾ ಇದ್ದಂತೆ. ಅಪ್ಪ ಮಹೇಂದ್ರ, ನಿನ್ನ ತಾಯಿ ಮಾಡಿದ ಸಾಧನ ಋಣ ತೀರ್ತೇನಪ್ಪ, ತೀರ್ಥ. ನಿನ್ನ ತಾಯಿ ಮಾಡಿದ ಸಾಧನ ಋಣ ತೀರ್ತೆ ಹೋದ್ರೆ ಹೇಳಪ್ಪ, ಹೇಳು. ನಾನು ನನ್ನ ಹಂಗಾಗಗಳನ್ನು ಮಾಡಿ ಆದ್ರೂ ನಿನ್ನ ತಾಯಿಯ ಸಾಧನ ಋಣನ ನಾನು ತೀರಿಸ್ತೀನಪ್ಪ, ನಾನು ತೀರಿಸ್ತೇನೆ. ನೋಡಪ್ಪ, ಈಗ ಹತ್ರ ಏನು ಪ್ರಯೋಜನ ಇಲ್ಲಪ್ಪ, ಏನು ಪ್ರಯೋಜನ ಇಲ್ಲ. ಎಲ್ಲ ಮಕ್ಕಳಿಗೆ ಕೈ ಮುಗಿದು ಕೇಳ್ಕೊತೀನಿ, ತಂದೆ ತಾಯಿ ಜೀವಂತ ಇರುವಾಗಲೇ ಅವಳನ್ನ ಗೌರವಿಸ್ರಿ, ಪೂಜಿಸ್ರಿ, ಪ್ರೀತಿಯಿಂದ ಮಾತನಾಡಿಸ್ರಿ. ಅವರು ಸತ್ತು ಹೋದ ಮೇಲೆ ಅವರ ಫೋಟೋನ ಗೋಡೆ ಮೇಲೆ ಹಾಕಿ ಅದಕ್ಕೊಂದು ದೊಡ್ಡದಾದ ಹೂವಿನ ಹಾರ ಹಾಕಿ ಮೃಷ್ಟನ್ನ ಅಡಿಗೆ ಮಾಡಿ ಅವರಿಗೆ ಎಡೆ ಹಿಡಿದ್ರೆ ಅವರು ಉಣ್ಣಂಗಿಲ್ರಪ್ಪ, ಉಣ್ಣಂಗಿಲ್ಲ. ಪ್ರತಿಯೊಂದು ತಂದೆ ತಾಯಿ ತಮ್ಮ ಮಕ್ಕಳಿಂದ ಬಯಸುವುದು ನಿಮ್ಮ ಪವಿತ್ರವಾದ ಪ್ರೀತಿನ, ನಿಮ್ಮ ಪ್ರೀತಿಯ ಮಾತುಗಳನ್ನ, ನಿಮ್ಮ 5 ಬೆರಳುಗಳಿಂದ ಒಂದೇ ಒಂದು ತುತ್ತು ಅನ್ನವನ್ನ. ಸುಮತಿ, ಕೊನೆಗೂ ಸಾರ್ಥಕ ಬದುಕನ್ನೇ ಬದುಕಿ ನನ್ನ ಒಬ್ಬನನ್ನೇ ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋದೆ. ಇಲ್ಲ ಕಣೆ, ಇಲ್ಲ. ನಿನ್ನನ್ನು ಬಿಟ್ಟು ಬದುಕಿರುವ ಶಕ್ತಿ ನನಗಿಲ್ಲ ಕಣೆ, ನನಗಿಲ್ಲ. ಸುಮತಿ, ನಾನು ಬರ್ತೀನಿ ಕಣೆ. ಏನು ನನ್ನನ್ನು ಕೈ ಮಾಡಿ ಕರೀತಾ ಇದ್ದೀಯ? ನಾನು ಬರ್ತೀನಿ ಸುಮತಿ. ಸುಮತಿ, ಮಾತಾಡು. ನಾನು ಮಾಡಿದ ತಪ್ಪಿನ ಅರಿವು ನನಗಾಗಿದೆಯಪ್ಪ, ಆಗಿದೆ. ಇನ್ನು ಮುಂದೆ ಒಳ್ಳೆಯ ಮಗನಾಗಿ ಬದುಕಿನಪ್ಪ, ಒಳ್ಳೆಯ ಮಗನಾಗಿ ಬದುಕ್ತೀನಿ. ನಿಮ್ಮನ್ನು ಹುಡುಕು ಅಮ್ಮ, ನೀನು ಕೂಡ ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಈ ನಿನ್ನ ಸಾವಿಗೆ ಈ ನಿನ್ನ ಕ್ರೂರಿ ಮಗನೇ ಕಾರಣವಾದನು. ನಿಮ್ಮನ್ನು ಹುಡುಕಬೇಕೆಂಬ ಗಡಿಬಿಡಿಯಲ್ಲಿ ಕಾರ್ ತಗೊಂಡು ಹೋಗುವಾಗ ಕಾರಿಗೆ
ಮಾತಿದೆಯಮ್ಮ ಮಗನೇ, ನಾ ಸತ್ತರೂ ಕೂಡ ನಿನ್ನ ಋಣ ಇಟ್ಕೋದಿಲ್ಲ ಅಂತೇಳಿ ನೀ ಸತ್ತು ನನ್ನ ಬದುಕಿಸಿದೆಯಮ್ಮ, ಅಮ್ಮ ಅಮ್ಮ ನೋಡಕ ಈ ಕಣ್ಣುಗಳು ಉಸಿರಾಡಕ ಈ ಹೃದಯ ಕೊಟ್ಟು ನಿನ್ನ ಋಣ ತೀರಿಸಿದೆಯಮ್ಮ, ತೀರಿಸಿದೆ. ಅದಕ್ಕಂತ ಬಲ್ಲವರು ಒಂದು ಮಾತು ಹೇಳಿದಾರ, ದೇವರ ಹರಕೆ ತೀರಿಸ್ಬೋದು, ಆದ್ರ ಹೆತ್ತ ತಾಯಿ ಋಣ ತೀರ್ಸಕ ಯಾವ ಮಕ್ಕಳಿಂದಲೂ ಸಾಧ್ಯವಿಲ್ಲ ಅಂತ. ಅಷ್ಟೇ ಕಮ್ಮ, ನಮ್ಮ ಕವಿಗಳು ಒಂದು ಮಾತು ಹೇಳಿದಾರ, ತಾಯಿಯ ಋಣ ಮಣ್ಣಿನ ಗುಣ, ತಾಯಿಯ ಋಣ ಮಣ್ಣಿನ ಗುಣ ಯಾವ ಮಕ್ಕಳಿಂದಲೂ ತೀರಿಸಲು ಸಾಧ್ಯವಿಲ್ಲವಾದರೂ ಅಮ್ಮ ಇನ್ ಮುಂದೆ ಎತ್ತ ತಾಯಿಗೆ ಹಾಗೂ ಹೊತ್ತ ಭೂಮಿಗೆ ಚಿರ ಋಣಿಯಾಗಿದ್ದೀನಮ್ಮ, ಚಿರ ಋಣಿಯಾಗಿದ್ದೀನಿ ಅಮ್ಮ. ಆದ್ರೆ ನೀವು ಒಂದೇ ಒಂದು ತಪ್ಪಾಡಿದಮ್ಮ, ಇಂಥ ಪಾಪಿ ಮಗನಿಗೆ ನೋಡಿದಮ್ಮ, ಇಂಥ ಪಾಪಿ ಮಗನಿಗೆ ಜನ್ಮ ಕೊಡಬಾರ್ದಾಗಿತ್ತಮ್ಮ. ಅಪ್ಪರ ಆಗುದ ಹೋಗೈತ್ರಿ, ಹೋಗುದು ಹೋಗೈತಿ, ಚಂದಂಗೆ ಎಲ್ಲಾರು ಮುಂದಿಟ್ಕೊಂಡ ಹೋಗ್ಬಿಡ್ರಿ ಅಪ್ಪಾರ, ಹೋಗ್ಬಿಡ್ರಿ. ಅಪ್ಪ ಅಪ್ಪ ನಾ ಬಂದಿದ್ರಪ್ಪ ಮಹೇಂದ್ರ.